ಈ ವಿಡಿಯೋ ಒಂದು ಫಿಲಿಮ್ ಅಭಿಮಾನಿಗಳಿಗೆ ಏನಿಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ, ನಿಯತ್ತಾಗಿ ಆನ್ಸರ್ ಮಾಡಬೇಕು, ಸರಿನಾ? ಈ ಫಿಲಿಮ್ ಸ್ಟಾರ್ಗಳು ಅಭಿಮಾನಿಗಳು ಏನಿದಿರೋ ಸೀರಿಯಸ್ ಆಗಿ ನಾಚಿಕೆ ಆಗಲ್ವಾ ನಿಮಗೆ? ಅಭಿಮಾನ ಇರಬೇಕು, ಹೆಂಗೆ ಅದನ್ನ ಹೇಳ್ತೀನಿ ಮುಂದೆ. ಈಗ ನಾನು ಹೇಳೋದೇನಂದರೆ, ನಾಚಿಕೆ ಆಗಲ್ವಾ? ಯಾರೋ ಒಬ್ರು ಬರ್ತಾರೆ, ಸೆಲೆಬ್ರಿಟಿ ಅಂತ ಲೇಬಲ್ ಹಾಕೊಂಬಂದ್ಬಿಡ್ತಾರೆ. ನೀವು ನಾವು ನಮ್ಮ ದೇವರು, ನಮ್ಮ ಇದು ನನ್ನ ಶಾಟ ಅಂದ್ಕೊಂಡು ತಲೆ ಮೇಲೆ ಕುಡ್ಸ್ಕೊಂಡ್ಬಿಡ್ತೀರ. ಅದು ಯಾರಾದ್ರೂ ಬರಲಿ. ಅವ್ರದ್ದೇ ಜಾತಿ ಆಗಿರ್ಬೋದು, ಇಲ್ಲ ಸ್ವಲ್ಪ ಜನ ಇದ್ದಾರೆ ಔಟ್ಸೈಡ್ ಕಚಡ ನನ್ನ ಮಕ್ಕಳು. ಅಲ್ಲ, ಸೀರಿಯಸ್ ನಾಚಿಕೆ ಆಗಲ್ವಾ? ನಿಯತ್ತಾಗಿ ಹೇಳಿ. ಯಾರೋ ಒಬ್ಬರು ಸೆಲೆಬ್ರಿಟಿ ಅಂತ ಲೇಬಲ್ ಹಾಕೊಂಬಂದ್ಬಿಟ್ರೆ ಸಾಕು, ತಲೆ ಮೇಲೆ ಕುಡ್ಸ್ಕೊಂಡ್ಬಿಡ್ತೀರಲ್ಲ. ಅದೇ ನಿಮ್ಮ ತಲೆನ ಇಲ್ಲ ಈ BMTC ಬಸ್ಸಲ್ಲಿ ಇರೋ ಸೀಟಾ? ಯಾರು ಬೇಕಾದ್ರೂ ಬಂದು ಕುತ್ಕೋಬೋದು ಅಂತ. ಎಂಥ ಜನ ಇದ್ರಲ್ಲೂ ಅಲ್ಲ, ಸ್ವಲ್ಪನಾದ್ರು ಕಾಮನ್ ಸೆನ್ಸ್. ನಿಮ್ಮ ತಂದೆ ತಾಯಿ ನೆತ್ಕೊಂಡು ಓಡಾಡ್ರು ತಲೆ ಮೇಲೆ. ಯಾರೋ ಬೋಳಿ ಮಗ ಯಾವುದೋ ಫಿಲಿಮ್, ನಾವು ಕಾಸು ಕೊಟ್ರೆ ಫಿಲಿಮ್ ತೆಗಿಯೋದವರು, ಅವ್ರಿಗೂ ಕಾಸು ಬರೋದು. ಅಭಿಮಾನ ಇರಬೇಕು, ಫಿಲಿಮ್ಗೂ ಅಷ್ಟೇ ಅಭಿಮಾನ ಇರಬೇಕು. ಎಲ್ಲಾದ್ರೂ ತಗೊಂಬಂದು ನಮ್ಮ ಬಾಸು ಸಾರ್ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿದೆ ಸರ್ ನಮ್ಮದು, ಫಸ್ಟ್ ಡೇ ಇಷ್ಟ ಆಗಿದೆ, ನಮ್ದು ಇಷ್ಟ ಆಗಿದೆ ಅಂತ ವಾರ್ ಮಾಡೋದು, ಟ್ರೆಂಡ್ ಮಾಡೋದು. ಏನರ ಇದು ಕತೆ ಎಲ್ಲ ತತ್ತೇಳಿಕೆ? ಎಲ್ಗೋಗ್ತಾಯಿದೆಯೋ ನಮ್ಮ ಜೀವನ, ನಮ್ಮ ಜನ, ನಮ್ಮ ನಾಡು? ಎಲ್ಲ ಕಡೆ ನಮ್ಮ ನಾಡು, ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಎಲ್ಲ ಕಡೆನೂ ಹೀಗೆ ಇದೇ ಥರ ಸಿಚುವೇಶನ್. ಹೇಳಿ ನಿಯತ್ತ ಹೇಳಿ, ನಾಚಿಕೆ ಅದಲ್ವಾ? ಏನವ್ರೆ ನಿಮಗೆ ಊಟ ಹತ್ತಿರ ಇರ್ಬೇಕು, ಅಭಿಮಾನ ಇರಬೇಕು. ಮೂವಿಗಷ್ಟೇ, ಮೂವಿ ನೋಡ್ರಿ, ಫಸ್ಟ್ ಡೇನೇ ಹೋಗಿ ನೋಡ್ರಿ, ಪರವಾಗಿಲ್ಲ. ಅದು ಅಲ್ಲಿಗೆ ಇರಬೇಕು. ನಮ್ಮ ಮನೆ ದೇವರು ಸಾರ್, ನಮ್ಮ ಮನೆ ಸಾರ್, ನಮ್ಮ ಮನೆ ದೇವರು ಸಾರ್. ನಮ್ಮ ಅವನು ಯಾರೋ ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚು ಸಾರ್. ಏನಾದ್ರು ನೀವು ಹುಟ್ಟೋರ್ಗೂ ಕಾರಣ ಅವನೇನ? ಇಂಥ ಕಚ್ಚಡಾಗ್ಲಿದ್ದೀರಲ್ಲ, ಸುಮ್ಮನೆ ಬೇಜಾರು. ಆನ್ಸರ್ ಮಾಡಿ ನನಗೆ. ಇನ್ನು ನಾಚಿಕೆ ಆಗಲ್ವಾ? ಆದತ್ತು ಫಿಲಿಮ್ ಸ್ಟಾರು ಆಗ್ಬಿಟ್ರೆ ಸಾಕು, ದೇವ್ರ ಥರ, ದೇವ್ರಿಗಿಂತ ಮೇಲೆ ಟ್ರೀಟ್ ಮಾಡೋದು. ಫಿಲಿಮ್ ಒಂದು ನೋಡ್ರು, ಇನ್ನು ಯಾವಾಗ ಬುದ್ಧಿ ಬರುತ್ತೋ ಏನು, ಯಾವುದಾದ್ರೂ ಕೆಲಸ ನೋಡಿ